ನೀವು ಕೂಡ ನಿಮ್ಮ ಒಂದು ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ಗಳನ್ನ ಮಾಡುವಾಗ ನಿಮಗೆ ಚಾಟ್ ಜಿಪಿಟಿ ಅಥವಾ ಜೆಮಿನಿ ಅಥವಾ ಯಾವುದೇ ಒಂದು ಎ ಐ ಟೂಲ್ಸನ್ನು ಯೂಸ್ ಮಾಡ್ತೀರಾ. ಬಟ್ ನೀವು ಎ ಐಯನ್ನು ಯೂಸ್ ಮಾಡಿದ್ರಂತ ಎಕ್ದಮ್ ನಿಮ್ಮ ಲೆಕ್ಚರ್ಸ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ಏನು ಕಂಟೆಂಟ್ ಇರುತ್ತೆ ಅದನ್ನೇ ತೊಗೊಂಡೋಗಿ ನೀವು ಪೇಸ್ಟ್ ಮಾಡ್ತೀರಾ. ಬಟ್ ಇದನ್ನ ಮಾಡಿದರೆ ನಿಮಗೆ 101% ಗೊತ್ತಾಗುತ್ತೆ. ಮೊದಲು ನೀವು ಅದನ್ನು ಓದ್ಕೊಂಡು ನಿಮ್ಮ ಸೆಂಟೆನ್ಸ್ ಅಲ್ಲಿ ನೀವು ಅದನ್ನ ಬರಿಬಹುದು. ಸೊ ಇದು ಆಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಕ್ವಿಲ್ ಬಾಟ್ ಎ ಐ ಅಂತ ಸರ್ಚ್ ಮಾಡಿ. ಎ ಐ ಹ್ಯುಮನೈಸರ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದನ್ನ ಏನ್ ಟೆಸ್ಟ್ ಇರುತ್ತೆ ಅಲ್ವಾ ಅದನ್ನ ಇಲ್ಲಿ ತಗೊಂಡ್ಬಂದು ಪೇಸ್ಟ್ ಮಾಡಿ ಇದನ್ನ ಹ್ಯುಮನೈಸ್ ಮಾಡಿ. ಅವಾಗ ನಿಮ್ಗೆ ಸಿಂಪಲ್ ಇಂಗ್ಲಿಷ್ ವರ್ಡ್ ಅಲ್ಲಿ ಬರ್ಕೊಡುತ್ತೆ. ಅದನ್ನ ನೀವು PDF ಅನ್ನ ಏನ್ ರೆಡಿ ಮಾಡ್ತಿರ್ತೀರಾ ನಿಮ್ ಪ್ರಾಜೆಕ್ಟ್ ಗೆ ಅದನ್ನ ಯೂಸ್ ಮಾಡಿ. ಸೊ ಅದಾದ್ಮೇಲೆ ಮತ್ತೆ ನೀವು ಪ್ರಾಜೆಕ್ಟ್ ಮತ್ತೆ ಅಸೈನ್ಮೆಂಟ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಈ ಚಾಟ್ ಜಿಪಿಟಿ ಕಂಟೆಂಟ್ ಅನ್ನೇ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಹೈಫನ್ ಗಳಾಗಿರ್ಬೋದು ಅಥವಾ ಅನ್ವಾಂಟೆಡ್ ಸ್ಪೇಸಿಂಗ್ ಇರುತ್ತೆ, ಮತ್ತೆ ಸಿಂಬಾಲ್ಸ್ ಗಳಿರುತ್ತೆ, ಕಾಮರ್ಸ್ ಇರುತ್ತೆ. ಇದನ್ನೆಲ್ಲ ನೀವು ತೆಗಿಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಅಥವಾ ಅಸೈನ್ಮೆಂಟ್ಸ್ ಗೆ ಚಾಟ್ ಜಿಪಿಟಿ ಅಥವಾ ಜೆಮಿನಿ ಎ ಐನ ಯೂಸ್ ಮಾಡಿಕೊಂಡು ಇಮೇಜಸ್ ಯೂಸ್ ಮಾಡಿ ಗ್ರಾಫ್ಸ್ ಹಾಕಿ ಚಾರ್ಟ್ಸ್ಗಳನ್ನ ಹಾಕಿ ಮತ್ತೆ ಆಲ್ಗರಿದಮ್ ಸ್ಟ್ರಕ್ಚರ್ಸ್ ಅನ್ನ ಹಾಕಿ. ಸೊ ಇದರಿಂದ ಇದನ್ನೆಲ್ಲ ಮತ್ತೆ ಟೇಬಲ್ ಕಂಟೆಂಟ್ಸ್ ಅನ್ನ ಹಾಕಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ರಿಯಲ್ ಆಗಿ ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಅನ್ನ ಮಾಡಿದ್ರ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೀವು ಎ ಐನ ಯೂಸ್ ಮಾಡ್ಕೊಂಡು ಎಕ್ದಮ್ ಹೆಂಗಿರುತ್ತೆ ಹಂಗೆ ತಗೊಂಡು ಹಾಕಿದ್ರೆ 101% ಗೊತ್ತಾಗುತ್ತೆ. ಚಾಟ್ ಜಿಪಿಟಿ ಪ್ರಾಂಪ್ಟ್ ತಗೊಂಡು ಜೆಮಿನಿದಲ್ಲಿ ಯಾವ ತರ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಬೇಕನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಪ್ರಾಂಪ್ಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ನಾನು ಈ ತರದ ನನ್ನ ಪ್ರಾಜೆಕ್ಟ್ ಫಾರ್ಮೇಟ್ ಈ ತರ ಇದೆ. ಸೊ ನೀವು ಕೂಡ ಇದೇ ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ನೋಡ್ಬೋದು ಮೈ ಪ್ರಾಜೆಕ್ಟ್ ಐಡಿಯಾ ಅಂತ ಇದೆ. ಇಲ್ಲಿ ನಾನು ರೆಸ್ಯೂಮ್ IQ ಅನಲೈಸರ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಎಕ್ಸಾಂಪಲ್ಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಸಿಂಪಲ್ ಆಗಿ ಕಾಪಿ ಮಾಡ್ಕೋತೀನಿ. ಸೊ ಈ ಪ್ರಾಂಪ್ಟನ್ನು ನಿಮಗೂ ಕೂಡ ನಾನು ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಪ್ರಾಂಪ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಆಯಿತು. ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಪ್ರಾಜೆಕ್ಟ್ ಐಡಿಯಾ ಏನಿರುತ್ತೆ ಅದನ್ನು ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಸಿಂಪಲ್ ಅಷ್ಟೇ. ನೆಕ್ಸ್ಟ್ ಇವಾಗ ಇಲ್ಲಿ ಹ್ಯೂಮನ್ ಟೋನ್ ಅಂತ ಇದೆ ಅಲ್ವಾ. ಸೊ ಈ ಒಂದು ಪ್ರಾಂಪ್ಟ್ ಕೂಡ ಕೊಡ್ತೀನಿ. ಸೊ ಆ್ಯಕ್ಚುಲಿ ಇದರಲ್ಲೇ ಇರುತ್ತೆ ಎಲ್ಲ. ಇದು ನ್ಯಾಚುರಲ್ ನಮ್ಮ ಒಂದು ಹ್ಯೂಮನ್ ಟೋನ್ಗೆ ಬರ್ಕೊಡ್ಬೇಕಲ್ವಾ ಎಲ್ಲ ಈ ಒಂದು ಪ್ರಾಂಪ್ಟಲ್ಲಿ ಇರುತ್ತೆ. ಇದನ್ನ ಕೂಡ ಸಪ್ರೇಟ್ ಆಗಿ ಕೊಟ್ಟಿರ್ತೀನಿ ನಾನು. ಸೊ ಇದನ್ನ ಫಸ್ಟ್ ಪ್ರಾಜೆಕ್ಟ್ ಟೈಟಲ್ ಪ್ರಾಂಪ್ಟು, ನೆಕ್ಸ್ಟ್ AI ಕಂಟೆಂಟ್ ಅಲ್ಲ, ಅದು ಜಸ್ಟ್ ನೀವು ಬರೆದಿರೋ ಕಂಟೆಂಟ್ ಥರ ಇರೋ ಒಂದು ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಜೆಮಿನಿ AI ಅನ್ನು ಓಪನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದನ್ನು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೀಪ್ ರಿಸರ್ಚ್ ಅಂತ ಇದೆ ಅಲ್ವಾ, ಇದನ್ನ ನೀವು ಕೊಡಬೇಕಾಗುತ್ತೆ. ನಿಮ್ಮ ಪ್ರಾಜೆಕ್ಟ್ ಪ್ರಾಂಪ್ಟ್ ಏನಿರುತ್ತಲ್ವ ಅದನ್ನ ನೀವು ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಈ ತರ ಸ್ಪೇಸ್ ಕೊಟ್ಟು ನೆಕ್ಸ್ಟ್ ಈ ಒಂದು ಪ್ರಾಂಪ್ಟ್ ಅನ್ನ ನೀವು ಹಾಕಬೇಕಾಗುತ್ತೆ. ಅಂದ್ರೆ ನೀವು AI ಕಂಟೆಂಟ್ ಡಿಟೆಕ್ಷನ್ ಅಲ್ಲದೆ ಇರೋ ಪ್ರಾಂಪ್ಟ್ ಅನ್ನ ಕಾಪಿ ಮಾಡ್ಕೊಂಡಿದ್ರಲ್ವಾ ಆ ಒಂದು ಪ್ರಾಂಪ್ಟ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ರೆಫರೆನ್ಸ್ ನೀವು AI ಟೂಲ್ಸ್ ಅಂತ ಹಾಕೊಳ್ಳಿ. ಸೊ ಇಷ್ಟಾದ್ಮೇಲೆ ನೀವು ಇಲ್ಲಿ ಈ ಒಂದು ಆಪ್ಷನ್ ಅಂತ ಇದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ನಿಮಗೆ ಇದು ಎಲ್ಲ ಒಂದು ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡಿದ್ಮೇಲೆ ಈ ತರ ಒಂದು ಫಾರ್ಮೇಟ್ ರೆಡಿ ಆಗುತ್ತೆ. ಇಲ್ಲಿ ಜಸ್ಟ್ ನೀವು ಸ್ಟಾರ್ಟ್ ರಿಸರ್ಚ್ ಅಂತ ಇದೆ ಅಲ್ವಾ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಇದು ಪೂರ್ತಿಯಾಗಿ ರೆಡಿ ಮಾಡಿ ಕೊಡುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ, ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ ತಗೋಬಹುದು. ಸೊ ಬಟ್ ವೇಟ್ ಮಾಡಿ. ಇಲ್ಲ ಅಂದರೆ ಜಸ್ಟ್ ನಿಮ್ಮ ಜೆಮಿನಿ ಆ್ಯಪ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ಮಿಡಲ್ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ಇದು ಆಗುತ್ತೆ. ಇವಾಗ ನೋಡ್ಬೋದು ಫುಲ್ ಪ್ರಾಜೆಕ್ಟ್ ರೆಡಿ ಆಗಿದೆ ನಮ್ಮದು ಸಿನಾಪ್ಸಿಸ್ದು. ಸೊ ಇವಾಗ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಸೊ ನಮಗೆ ಪ್ರೊಫೆಷ್ನಲ್ ಲೆವೆಲಲ್ಲಿ ಇದೆಲ್ಲ ಬರೆದುಕೊಟ್ಟಿದೆ. ಇದನ್ನೆಲ್ಲ ನೀವು ಈ ಥರ ನೋಡ್ಕೊತ ಹೋಗ್ಬೋದು. ಈ ಥರ ನೋಡ್ಬೋದು ಫುಲ್ ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟಿದೆ ನಿಮಗೆ ಪ್ರಾಜೆಕ್ಟನ್ನು. ನೆಕ್ಸ್ಟ್ ಇದನ್ನು ನೀವು PDF ಫಾರ್ಮೇಟ್ಗೆ ಜನ್ರೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣ್ತಾ ಇದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಟು ಡಾಕ್ಸ್ ಅಂತ ಇದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಟು ಡಾಕ್ಸ್ ಕೊಟ್ಮೇಲೆ ಈ ಥರ ಓಪನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೂಗಲ್ ಡಾಕ್ಸ್ ಓಪನ್ ಆಗುತ್ತೆ. ಜಸ್ಟ್ ವೇಟ್ ಮಾಡಿ ನೀವು.
ಸೊ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ಇಲ್ಲಿ ಇದು ಹೆಂಗಿದೆ ಹಾಗೆ ಇದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಕೆಲವೊಂದಿಷ್ಟು ಇಲ್ಲಿ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಜಸ್ಟ್ ನಿಮಗೆ ಈ ಥರ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೆನ್ಸಿಲ್ ಆಪ್ಷನ್ ಬರುತ್ತೆ. ಈ ಪೆನ್ಸಿಲ್ ಆಪ್ಷನ್ ಬಂದಮೇಲೆ ಇಲ್ಲಿ ನೀವು ನಿಮಗೆ ಎಲ್ಲಿ ಫೋಟೋಸನ್ನು ಆ್ಯಡ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀರೋ ಸೊ ಅಲ್ಲಿ ನೀವು ಕೆಲವೊಂದಿಷ್ಟು ಫೋಟೋಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಪ್ರಾಜೆಕ್ಟ್ ಯಾವ ಥರ ಕಾಣುತ್ತೆ, UI/UX ಡಿಸೈನ್ ಯಾವ ಥರ ಇರುತ್ತೆ ಅನ್ನೋದು ಅದು ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಆಪ್ಷನ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ನೀವು ಈ ಆಲ್ರೆಡಿ ChatGPT ಆರ್ ಜೆಮಿನಿಯಿಂದ ಜನ್ರೇಟ್ ಮಾಡಿರೋಂಥ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಜಸ್ಟ್ ಇಲ್ಲಿ ಇಮೇಜ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನಾನು ಫ್ರಮ್ ಫೋಟೋಸ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸನ್ನು ನಾನು ಜನ್ರೇಟ್ ಮಾಡಿದ್ದೀನಿ, ಇದನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ಈ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಆ್ಯಡ್ ಮಾಡಿ ಮತ್ತೆ ಇನ್ನೊಂದು ಲಾಸ್ಟ್ ಇಮೇಜ್ ಇದೆ, ಅದನ್ನು ಕೂಡ ಒಂದು ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ಈ ಟೋಟಲ್ ಆಗಿ 3 ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಸೊ ನೀವು ಕೂಡ ಇದೇ ಥರ ನಿಮ್ಮ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡುವಾಗ ಅದರ ರಿಲೇಟೆಡ್ ಸ್ಕ್ರೀನ್ಶಾಟ್ ಮತ್ತು ಫೋಟೋಸನ್ನು ಆ್ಯಡ್ ಮಾಡಿದರೆ ಇದೊಂದು ಪ್ರೊಫೆಷ್ನಲ್ ಲುಕ್ ಕಾಣುತ್ತೆ. ನೆಕ್ಸ್ಟ್ ಇದನ್ನ ನೀವು ಎಕ್ಸ್ಪೋರ್ಟ್ ಯಾವ ಥರ ಮಾಡ್ಕೊಳ್ಳೋದು PDF ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಇನ್ನೂ ಏನೇನು ಬೇಕು ಕರೆಕ್ಷನ್ ಇದನ್ನೆಲ್ಲ ನೀವು ಮಾಡ್ಕೋಬೋದು. ಇದರಲ್ಲೇ ನಿಮ್ಮ ಹತ್ರ PC ಆರ್ ಲ್ಯಾಪ್ಟಾಪ್ ಇಲ್ಲಂದ್ರೂ ಕೂಡ ನೀವು ಗೂಗಲ್ ಡಾಕ್ಸ್ನ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಇದು ಆಲ್ರೆಡಿ ಎಲ್ಲ ರೆಡಿನೇ ಮಾಡಿಕೊಟ್ಟಿದೆ, ಮತ್ತು ನಾನೇನು ಇದರಲ್ಲಿ ಮಾಡೋದು ಏನೂ ಇಲ್ಲ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ವರ್ಕ್ ಸಿಟೀಸ್ ಅಂತ ಇದೆ ಅಲ್ವಾ, ಇದನ್ನೆಲ್ಲ ನೀವು ಇದನ್ನು ತೆಗಿಬೇಕಾಗುತ್ತೆ ಈ ಥರ. ಸೊ ಸೆಲೆಕ್ಟ್ ಮಾಡಿ ಈ ಥರ ತೆಗಿಬೇಕಾಗುತ್ತೆ. ಸೊ ಇದೆಲ್ಲ ಇರಬಾರ್ದು PDF ಯಾಕಂದರೆ ಇದು ಗೊತ್ತಾಗ್ಬಿಡುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಇದು ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಎಲ್ಲ ಇದು ಹೋಗ್ಬಿಡುತ್ತೆ. ನೆಕ್ಸ್ಟು ಈ ಥರ ನೋಡ್ಬೋದು ಇಲ್ಲಿ ಈ ಥರ ಹೈಪನ್ ಬಂದಿದೆಯಲ್ವ, ಇದನ್ನ ತೆಗಿಬೇಕಾಗುತ್ತೆ. ಸೊ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನ ಇದು ಮಾಡ್ತೀನಿ, ನೀವು ಎಲ್ಲ ಇದನ್ನ ಮೆನ್ಯೂಲಿ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡ್ಬೋದು ಶೇರ್ ಟು ಎಕ್ಸ್ಪೋರ್ಟ್ ಅಂತ ಇದೆ ಅಲ್ವಾ, ಎಕ್ಸ್ಪೋರ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು PDF ಅಂತ ಇದೆ ಅಲ್ವಾ, PDF ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಇವಾಗ ಈ ಒಂದು ಡಾಕ್ಯುಮೆಂಟ್ ಪೂರ್ತಿ PDFಗೆ ಜನ್ರೇಟ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ, ನೀವು ಅದನ್ನು ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೋಡ್ಬೋದು ನಿಮಗೆ ಈ ಥರ ಒಂದು ಪ್ರಾಜೆಕ್ಟನ್ನು ಇದು ರೆಡಿ ಮಾಡಿ ಕೊಡುತ್ತೆ. ಬಟ್ ಇದು ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಈ ಒಂದು PDF ಈ ಥರ ರೆಡಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಬಟ್ ಇದನ್ನು ನೀವು ಎಲ್ಲ ಸ್ಪೇಸ್ ಎಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಇದು ಪೂರ್ತಿ ಈ ಥರ ಬರ್ದು ಕೊಟ್ಟಿದೆ, ಆದರೆ ಇಲ್ಲಿ ನೀವು ಇದನ್ನು ಪ್ಯಾರಾಗ್ರಾಫ್ಸಲ್ಲಿ ರೆಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ಇದು ಡೌನ್ಲೋಡ್ ಆಗುತ್ತೆ ನಿಮ್ಮ ಒಂದು ಮೊಬೈಲಲ್ಲಿ. ಸೊ ನೋಡ್ಬೋದು ಈ ಥರ ನಿಮ್ಮ ಮೊಬೈಲಲ್ಲಿ ಇದು ಕೂಡ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು ಪ್ರಿಂಟೌಟ್ ಕೂಡ ತೊಗೋಬೋದು. ಟೋಟಲ್ ಆಗಿ ಎಷ್ಟು 19 ಪೇಜ್ ಆಗಿದೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರದ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.